ಹಲೋ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮಿರಕಲ್ ಕಾರ್ಡ್ ಟ್ಯಾರೋ. ಸೊ ಇವತ್ತು ಒಂದು ಕ್ವಿಕ್ ರೀಡಿಂಗ್ ಮಾಡೋಣ. ದ ಮೋಸ್ಟ್ ರಿಕ್ವೆಸ್ಟೆಡ್ ಆ್ಯಂಡ್ ದ ಮೋಸ್ಟ್ ಪಾಪ್ಯುಲರ್, ನಿಮ್ಮ ವ್ಯಕ್ತಿಯ ಮುಂದಿನ ಹೆಜ್ಜೆ ನಿಮ್ಮ ಕಡೆ ಏನಿದೆ, ನಿಮ್ಮ ವ್ಯಕ್ತಿಯ ನೆಕ್ಸ್ಟ್ ಆ್ಯಕ್ಷನ್ ಸ್ಟೆಪ್ಸ್ ನಿಮ್ಮ ಕಡೆ ಏನಿದೆ ಅಂತ ನೋಡೋಣ. ಸೊ ಇವಾಗ ನಮ್ಮ ಹತ್ರ 2 ಪೈಲ್ ಇದೆ. ಆ್ಯಸ್ ಯೂಶುವಲ್ ಇದು ಒಂದು ಪಿಕ್ ಕಾರ್ಡ್ ರೀಡಿಂಗ್ ಆಗಿರುತ್ತೆ. 2 ಪೈಲ್ ಇದೆ. ಸೊ ಇಲ್ಲಿ ಪೈಲಲ್ಲಿ ಇದು ಪೈಲ್ 1, ಇದು ಪೈಲ್ 2. ಮತ್ತೊಂದು ಬಾರಿ ತೋರಿಸ್ತೀನಿ. ಇದು ಪೈಲ್ 1 ಆ್ಯಂಡ್ ಇದು ಪೈಲ್ 2. ಸೊ ಈ 2 ಪೈಲಲ್ಲಿ ನಿಮಗೆ ಯಾವ ಪೈಲ್ ತುಂಬ ರೆಸನೇಟ್ ಆಗ್ತಾಯಿದೆ, ಯಾವ ಪೈಲ್ ತುಂಬ ಕಾಲಿಂಗ್ ಆಗ್ತಾಯಿದೆ, ಆ ಪೈಲ್ನ ಚೂಸ್ ಮಾಡಿ. ಬೇಕಂದರೆ 1 ಮಿನಿಟ್ ಪಾಸ್ ಮಾಡಿ ಮೆಡಿಟೇಟ್ ಮಾಡಿ ಆ್ಯಂಡ್ ಯಾವ ಪೈಲ್ ತುಂಬ ರೆಸನೇಟ್ ಆಗ್ತಾಯಿದೆ ಆ ಪೈಲ್ನ ಚೂಸ್ ಮಾಡಿ. ಆ್ಯಂಡ್ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ಪೈಲ್ 1 ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಸೊ ಪೈಲ್ 1 ವ್ಯೂವರ್ಸ್, ನಿಮ್ಮ ವ್ಯಕ್ತಿಯ ಮುಂದಿನ ಹೆಜ್ಜೆ ಏನು ಅಂತ, ನೆಕ್ಸ್ಟ್ ಸ್ಟೆಪ್ ಆಫ್ ಆ್ಯಕ್ಷನ್ ಏನಿದೆ ಅಂತ ನೋಡೋಣ. ಸೊ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಆ ಪರ್ಸನ್ ಬಗ್ಗೆ ಪಾಸಿಟಿವ್ ಎನರ್ಜೀಸ್ ಆ್ಯಂಡ್ ಪಾಸಿಟಿವ್ ಥಾಟ್ಸ್ನ ಇಟ್ಕೊಳ್ಳಿ. ಅವ್ರ ಜೊತೆ ಸ್ಪೆಂಡ್ ಮಾಡಿರೋಂಥ ಪಾಸಿಟಿವ್ ಮೆಮರೀಸ್ ಅದನ್ನು ಯೋಚನೆ ಮಾಡಿ. ಆ್ಯಂಡ್ ಕೀಪ್ ಯುವರ್ ಎನರ್ಜೀಸ್ ಕಾಮ್, ಟೇಕ್ ಅ ಡೀಪ್ ಬ್ರೀತ್. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಎಕ್ಸ್ಪ್ರೆಸ್ ಮಾಡಿ. ಆ್ಯಂಡ್ ಲೆಟ್ಸ್ ಬಿಗಿನ್ ಯುವರ್ ರೀಡಿಂಗ್. ಸೊ ನಿಮ್ಮ ವ್ಯಕ್ತಿಯ ಮುಂದಿನ ಹೆಜ್ಜೆ ಏನು? ಓಕೆ ವ್ಯೂವರ್ಸ್, ಸೊ ಇದೊಂದು ಕ್ವಿಕ್ ಆ್ಯಂಡ್ ಶಾರ್ಟ್ ಆ್ಯಂಡ್ ಸ್ವೀಟ್ ರೀಡಿಂಗ್ ಆಗಿರುತ್ತೆ. ಓಕೆ, ನಿಮ್ಮ ಮತ್ತು ನಿಮ್ಮ ಪರ್ಸನಿನ ಎನರ್ಜೀಸ್ ನಾವು ನೋಡಬೇಕಂದ್ರೆ, ನಿಮ್ಮ ಮತ್ತು ಮೋಸ್ಟ್ ಆಫ್ ದ ಆಡಿಯನ್ಸ್ ಯಾರು ಈ ರೀಡಿಂಗ್ನ ನೋಡ್ತಾ ಇದ್ದೀರಾ, ನೀವು ಒಂದು ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿರೋಂಥ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಮತ್ತು ನೀವು ಮತ್ತು ನಿಮ್ಮ ಪರ್ಸನ್ ಮಧ್ಯ ಒಂದು ಕಾರ್ಮಿಕ್ ಸೈಕಲ್ ಎಂಡ್ ಆಗಿದೆ. ಯಾವ ಒಂದು ಸೈಕಲ್ ಎಂಡ್ ಆಗಿದೆ, ಆಲ್ಮೋಸ್ಟ್ ಬ್ರೇಕಪ್ ಆಗಿದೆ ಅಥವಾ ನೋ ಕಾಂಟ್ಯಾಕ್ಟ್ ಇದೆ ಅಂತಲೇ ಹೇಳ್ಬೋದು. ಒಂದು ಈ ವೀಲ್ ಹೆಂಗೆ ನಾವು ನೋಡ್ತೀವಿ, ಒಂದು ಜರ್ನಿ, ಒಂದು ಫೇಸ್ ಆಫ್ ಲೈಫ್, ಒಂದು ಜರ್ನಿ ಎಂಡ್ ಆಗಿದೆ. ಆ್ಯಂಡ್ ಈ ಒಂದು ಎಂಡಿಂಗಿಂದ ನಿಮ್ಮ ಪರ್ಸನ್ಗೆ ತುಂಬ ದುಃಖ ಆಗಿದೆ. ಇಟ್ಸ್ ನಾಟ್ ಲೈಕ್ ಪ್ಲ್ಯಾಂಡ್ ಬ್ರೇಕಪ್ ಆರ್ ಪ್ಲ್ಯಾಂಡ್ ಸಪ್ರೇಷನ್, ಅಥವಾ ಮ್ಯೂಚುವಲ್ ಆಗಿ ಮಾತಾಡಿಕೊಂಡು ಇದು ನಮ್ಮಿಬ್ಬರಿಗೆ ವರ್ಕೌಟ್ ಆಗ್ತಾಯಿಲ್ಲ, ನಾವು ಬೇರೆ ಬೇರೆ ಆಗೋಣ, ಆ ಥರ ಅಲ್ಲ. ಸೊ ಇಟ್ಸ್ ಸಮಥಿಂಗ್ ವಿಚ್ ಹ್ಯಾಸ್ ಹ್ಯಾಪೆಂಡ್ ಔಟ್ ಆಫ್ ದ ಬ್ಲೂ, ಸಡನ್ನಾಗಿ ಆಗಿರುವಂಥದ್ದು. ಆ್ಯಂಡ್ ಅದರಿಂದ ನಿಮ್ಮ ಪರ್ಸನ್ಗೆ ತುಂಬ ಹೆವಿ ಫೀಲ್ ಮಾಡ್ತಾರೆ ಅವರು. ಹೆವಿ ಸ್ಯಾಡ್ನೆಸ್ ಆ್ಯಂಡ್ ಹೆವಿ ಗ್ರೀಫ್ ಅಂತ ಏನು ಹೇಳ್ತೀವಿ, ತುಂಬ ದುಃಖ ಆ್ಯಂಡ್ ತುಂಬ ಒಂಥರ ಗಟ್ಟಲ್ಲಿ ಶಾಕಿಂಗ್ ಫೀಲಿಂಗ್ ಅನ್ನೋ ಥರ. ಅವ್ರಿಗೆ ಆ ಫೀಲಿಂಗ್ನ ಕಂಟೈನ್ ಮಾಡ್ಕೊಳೋಕ್ಕಾಗಲ್ಲ. ಇವತ್ತು ನೀವು ಯಾವಾಗ ಈ ರೀಡಿಂಗ್ ನೋಡ್ತಾ ಇದ್ದೀರಾ ಆವಾಗ್ಲೂ 100% ಗ್ಯಾರಂಟಿ ಇದೆ. ಅವರು ತುಂಬ ಯೋಚನೆ ಮಾಡ್ತಾರೆ, ಏನಕ್ಕೆ ಈ ಥರ ಆಯಿತು, ಏನು ಮಾಡ್ಬೋದಿತ್ತು, ವಾಟ್ ಇಫ್ಸ್ ಬಟ್ಸ್, ಏನು ಮಾಡಿದರೆ ಹೇಗೆ ಈ ಥರ ನಾವು ಲ್ಯಾಂಡ್ ಆಗ್ತಾ ಇರಲಿಲ್ಲ, ಆ್ಯಂಡ್ ಹೇಗೆ ನಮ್ಮ ಲೈಫ್ ಇನ್ನೂ ಮುಂದೆ ಹೋಗ್ತಾಯಿತ್ತು, ಹೇಗೆ ಸಿಚುಯೇಷನ್ ಬೆಟರ್ ಆಗಿರ್ತಿತ್ತು, ನಾನೇನು ತಪ್ಪು ಮಾಡಿದೆ, ಅವ್ರೇನು ತಪ್ಪು ಮಾಡಿದ್ರು, ನಾವು ಹೇಗೆ ವರ್ಕೌಟ್ ಮಾಡ್ಬೋದಿತ್ತು ಅನ್ನೋದನ್ನು ಅವ್ರು ತುಂಬ ಯೋಚನೆ ಮಾಡ್ತಾರೆ. ಆ್ಯಂಡ್ ಇವಾಗ ಈ ಒಂದು ಟೈಮಲ್ಲಿ ನೀವು ಈ ರೀಡಿಂಗ್ ಯಾವಾಗ ನೋಡ್ತಾ ಇದ್ದೀರಾ, ಅವರು ಒಂದು ಹರ್ಮಿಟ್ ಮೋಡಲ್ಲಿದ್ದಾರೆ, ಅಥವಾ ಒಂದು ಹರ್ಮಿಟ್ ಮೋಡಲ್ಲಿ ಇದ್ದರು ಫಾರ್ ಲಾಸ್ಟ್ 3 to 4 months. ಅಂದರೆ ತುಂಬ ಐಸೋಲೇಷನ್ ಟೈಮ್, ತುಂಬ ಒಂಟಿಯಾಗಿ ಅವರು ಕೂತ್ಕೊಂಡು ಅವರ ಫೀಲಿಂಗ್ಸ್ನ ಪ್ರೊಸೆಸ್ ಮಾಡ್ತಾಯಿದ್ರು. ಆ್ಯಂಡ್ ತುಂಬ ಯೋಚನೆ ಮಾಡಿದ್ದಾರೆ. ಸೊ ಡಿಟ್ಯಾಚ್ ಫ್ರಮ್ ದ ಸೊಸೈಟಿ, ಡಿಟ್ಯಾಚ್ ಫ್ರಮ್ ದ ಫ್ಯಾಮಿಲಿ, ಡಿಟ್ಯಾಚ್ ಫ್ರಮ್ ದ ಫ್ರೆಂಡ್ಸ್, ಎಲ್ಲರ ಕಡೆಯಿಂದ ಡಿಟ್ಯಾಚ್ಮೆಂಟ್ ಮಾಡಿಕೊಂಡು ಒಂದು ಸೈಲೆನ್ಸಲ್ಲಿ, ಐಸೋಲೇಷನ್ ಅಂದರೆ ಅವರೊಬ್ಬರೇ ತುಂಬ ಟೈಮ್ ಕೂತ್ಕೊಂಡು ಯೋಚನೆ ಮಾಡಿ ಆ ಫೀಲಿಂಗ್ಸ್ನ ಸೋಕ್ ಇನ್ ಮಾಡಿದ್ದಾರೆ. ಆ್ಯಂಡ್ ಇವಾಗಿನ ಪ್ರೆಸೆಂಟ್ ಎನರ್ಜೀಸ್ ನೋಡಿದ್ರೆ ಅವರು ಒಂದು ಹೀಲಿಂಗ್ ಫೇಸಲ್ಲಿದ್ದಾರೆ. ಈ ಒಂದು ದುಃಖದಿಂದ ಸ್ಟೆಪ್ ಬೈ ಸ್ಟೆಪ್, 1 day at a time, ಎವ್ರಿ ಡೇ ಅವರ ಮೇಲೆ ಅವರು ವರ್ಕ್ ಮಾಡಿ ಅವರು ಒಂದು ಹೀಲಿಂಗ್ ಎನರ್ಜೀಸ್ಗೆ ಸ್ಲೋ ಆಗಿ ಮೂವ್ ಆಗ್ತಾ ಇದ್ದಾರೆ. ಅಟ್ ದ ಪ್ರೆಸೆಂಟ್ ಎನರ್ಜೀಸ್ ಅಂತ ನಾವು ಹೇಳಿದ್ರೆ, ಈ ಹಾರ್ಟ್ ಬ್ರೇಕ್ ಅವ್ರಿಗೆ ತುಂಬ ಹೆವಿಯಾಗಿ ಇದಾಗಿದೆ. ಜಸ್ಟ್ ಮೂವ್ ದ ಕಾರ್ಡ್ಸ್. ಸೊ ನೀವು ಕಾರ್ಡ್ಸ್ನ ಫುಲ್ಲಿ ನೋಡ್ಬೋದು. ಓಕೆ, ಹಾರ್ಟ್ ಬ್ರೇಕಿನ ಕಾರ್ಡ್ ಕೂಡ ಇದೆ. ಸೊ
ಇನ್ನೂ ಅವ್ರಿಗೆ ಪೇನ್ ಫೀಲ್ ಆಗುತ್ತೆ ಆ್ಯಂಡ್ ಹಾರ್ಟೇಕ್ ಫೀಲ್ ಆಗುತ್ತೆ. ಬಟ್ ಇವಾಗಿನ ಎನರ್ಜೀಸ್ ನೋಡಿದ್ರೆ ಅವರು ಒಂದು ಅವ್ರನ್ನ ಅವರು ಹೀಲ್ ಮಾಡ್ಕೊತಾ ಇದ್ದಾರೆ, ಸ್ಲೋ ಆಗಿ ಪ್ರೋಸೆಸ್ ಮಾಡ್ತಾ ಇದ್ದಾರೆ. ಏನು ಸರಿ ಏನು ತಪ್ಪು, ಲಾಂಗ್ ಟರ್ಮ್ಗೆ ಏನು ಒಳ್ಳೆಯದು, ನಿಮಗೇನು ಒಳ್ಳೆಯದು, ಅವ್ರಿಗೇನು ಒಳ್ಳೆಯದು, ಅದನ್ನೆಲ್ಲ ಅವ್ರು ಯೋಚನೆ ಮಾಡಿ ದೇ ಆರ್ ಹೀಲಿಂಗ್ ದೆಮ್ಸೆಲ್ಫ್. ದೇ ಕಮ್ಮಿಂಗ್ ಔಟ್ ಆಫ್ ದಿಸ್ ಹಾರ್ಟ್ ಬ್ರೇಕಿಂದ ಆಚೆ ಬರೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆ್ಯಂಡ್ ದೇ ಆರ್ ಡೆಫಿನೆಟ್ಲಿ ಥಿಂಕಿಂಗ್ ಅಬೌಟ್ ಎ ಫ್ರೆಶ್ ಸ್ಟಾರ್ಟ್, ಒಂದು ಫ್ರೆಶ್ ಸ್ಟಾರ್ಟ್ ನಿಮ್ಮ ಜೊತೆ ಮಾಡೋದಕ್ಕೆ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ಇಲ್ಲಿ ಕೆಲವೊಬ್ಬರಿಗೆ ನೋಡ್ತಾ ಇರೋಂಥ ಆಡಿಯನ್ಸ್ಗೆ ಕಮಿಟ್ಮೆಂಟ್ ಇಶ್ಯೂ ಕೂಡ ಇರ್ಬೋದು. ಅವರು ಸುಮ್ಮನೆ ಬರ್ತಾರೆ, ಮಾತಾಡ್ತಾರೆ, ಆ್ಯಂಡ್ ಡೈಲಿ ಯುವರ್ ಕನೆಕ್ಷನ್ ಈಸ್ ಗುಡ್, ಹೋಗ್ತಾ ಇದೆ, ಲಾಟ್ ಆಫ್ ಫೈರ್ ಇದೆ, ಪ್ಯಾಷನ್ ಇದೆ, ಬಟ್ ಕಮಿಟ್ಮೆಂಟ್ ಫೋಬಿಕ್ ಕೂಡ ಇರ್ಬೋದು. ನೆಕ್ಸ್ಟ್ ಏನು, ಲಾಂಗ್ ಟರ್ಮ್ ಏನು ಅಂತ ನೀವು ಕ್ವಶನ್ ಮಾಡಿದ್ರೆ ಅವರು ಏನು ಆನ್ಸರ್ ಕೊಡ್ದಿರ ದೇ ಮೈಟ್ ಹ್ಯಾವ್ ವಾಕ್ಡ್ ಅವೇ, ಹಾಗೆ ಹೋಗ್ಬಿಟ್ಟಿರ್ಬೋದು. ಸೊ ಬಟ್ ನಾವು ಇವಾಗ ಅವರ ತಪ್ಪಿನ ಅರಿವು ಅವ್ರಿಗೆ ಆಗ್ತಾಯಿದೆ, ಎಲ್ಲ ರಿಯಲೈಸೇಷನ್ ಆಗ್ತಾಯಿದೆ, ಆ್ಯಂಡ್ ಅವರ ಒಂದು ಇಂಟ್ಯೂಷನ್ನ ಅವರು ಕೇಳ್ತಾ ಇದ್ದಾರೆ. ಆ್ಯಂಡ್ ಅವರು ಒಂದು ಫ್ರೆಶ್ ಸ್ಟಾರ್ಟ್, ಫ್ರೆಶ್ ಬಿಗಿನಿಂಗ್, ಫ್ರೆಶ್ ಸೈಕಲ್ ನಿಮ್ಮ ಜೊತೆ ವಿತ್ ಫ್ರೆಶ್ ಜರ್ನಿ, ಇನ್ ಒಂದು ಲೆವೆಲ್ ಎವಾಲ್ವ್ ಆಗಿಬಿಟ್ಟು ಆ್ಯಸ್ ಅ ಹೈಯರ್ ಬೀಯಿಂಗ್ ಎವಾಲ್ವ್ ಆಗಿಬಿಟ್ಟು ಅವ್ರು ನಿಮ್ಮ ಜೊತೆ ಒಂದು ಜರ್ನಿನ ಸ್ಟಾರ್ಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಆ್ಯಂಡ್ ದೆನ್ ವಿ ಆರ್ ಹ್ಯಾವಿಂಗ್ 2 of Cups and we are ending the reading with 3 of Pentacles. ಇದು ಎಷ್ಟು ಬ್ಯೂಟಿಫುಲ್ ಕಾರ್ಡ್ಸ್ ಅಲ್ವಾ. ಸೊ ಅವರಿಗೆ ಕೊನೆಗೆ ಇನ್ನೂ ಮುಂದೆ ಹೋಗ್ತಾ ಅಟ್ ಪ್ರೆಸೆಂಟ್ ಆ್ಯಂಡ್ ಇನ್ನೂ ಮುಂದಕ್ಕೆ ಅವ್ರಿಗೆ ಅರ್ಥ ಆಗುತ್ತೆ ದಟ್ ಯು ಆರ್ ಹರ್ ಸೋಲ್ಮೇಟ್. ನೀವು ಅವರ ಟ್ರೂ ಫ್ರೆಂಡ್, ಟ್ರೂ ಸೋಲ್ಮೇಟ್, ಟ್ರೂ ಪಾರ್ಟ್ನರ್, ಟ್ರೂ ಡಿವೈನ್ ಕೌಂಟರ್ ಪಾರ್ಟ್ ಅಂತ ಅವ್ರಿಗೆ ಅರ್ಥ ಆಗುತ್ತೆ. ಇಲ್ಲಿ ನೋಡ್ಬೋದು 2 of Cups ಇಂದ ಆಲ್ ರೈನ್ಬೋ ಕಲರ್ಸ್ ಎನರ್ಜಿ ಹೋಗ್ತಾ ಇದೆ ಬಿಟ್ವೀನ್ 2 ಪಾರ್ಟ್ನರ್ಸ್. ಸೊ ಒಂದು ಅಲ್ಟಿಮೇಟ್ ಯೂನಿಯನ್ಗೆ ಅವರು ಪ್ಲ್ಯಾನ್ ಮಾಡ್ತಾರೆ. ಆ್ಯಂಡ್ ಹಳೇದು ಏನಾಗಿದೆ ಅದನ್ನೆಲ್ಲ ಮರೆತುಬಿಟ್ಟು ಆ್ಯಸ್ ಎ ಟೀಮ್ ನಿಮ್ಮ ಜೊತೆ ಅವರು ವರ್ಕ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. 3 of Pentacles ಅಂದರೆ ಟೀಮ್ ವರ್ಕ್. ಈವನ್ ವೆದರ್ ಇಟ್ ಇಸ್ ಅವರ್ ವರ್ಕ್ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ರಿಲೇಷನ್ಶಿಪ್ ಆಗಿರ್ಬೋದು, ಎಲ್ಲವೂ ಟೀಮ್ ವರ್ಕ್ ಅಲ್ವಾ. ಒಬ್ಬರಿಂದ ಏನೂ ಮಾಡೋಕ್ಕಾಗೋದಿಲ್ಲ. ಇಟ್ಸ್ ಅ ಪಾರ್ಟ್ನರ್ಶಿಪ್. ಸೊ ಟುಗೆದರ್ ಒಂದು ಮೀನಿಂಗ್ಫುಲ್ ರಿಲೇಷನ್ಶಿಪ್, ಮೀನಿಂಗ್ಫುಲ್ ಲೈಫ್, ಮೀನಿಂಗ್ಫುಲ್ ಕನೆಕ್ಷನ್ನ ಬಿಲ್ಡ್ ಮಾಡ್ತಾರೆ. ಸೊ ಪೈಲ್ 1 ಇಟ್ಸ್ ಅ ವೆರಿ ಗುಡ್ ರೀಡಿಂಗ್. ಈ ಒಂದು ಟೆಂಪರರಿಲಿ ಬ್ರೇಕ್ ಇದ್ರೂ, ಟೆಂಪರರಿ ನೋ ಕಾಂಟ್ಯಾಕ್ಟ್ ಸಪ್ರೇಷನ್ ಇದ್ರೂ, ವಿ ಆರ್ ಎಂಡಿಂಗ್ ದ ರೀಡಿಂಗ್ ವಿತ್ 2 of Cups ಆ್ಯಂಡ್ 3 of Pentacles. ನಿಮ್ಮನ್ನು ಅವರು ಒಂದು ಟ್ರೂ ಫ್ರೆಂಡ್, ಟ್ರೂ ಸೋಲ್ಮೇಟ್ ಥರ ನೋಡ್ತಾರೆ. ನೀವು ಆಫರ್ನ ಪ್ರಪೋಸ್ ಮಾಡ್ತಾರೆ ಆ್ಯಂಡ್ ದೇ ವಿಲ್ ಟ್ರೈ ಟು ಬಿಲ್ಡ್ ಲೈಫ್ ವಿತ್ ಯು. ಆ್ಯಂಡ್ ಜಡ್ಜ್ಮೆಂಟ್ ಕಾರ್ಡಿಂದ ಎಂಡ್ ಮಾಡ್ತಾಯಿದ್ದೀವಿ ನಾವು. ಜಡ್ಜ್ಮೆಂಟ್ ಅಂದರೆ ಆ್ಯಸ್ ಅಬೌವ್ ಆ್ಯಸ್ ಬಿಲೋ. ಸೊ ಇದರಲ್ಲಿ ಒಂದು ಡಿವೈನ್ ಇಂಟರ್ವೆನ್ಷನ್, ದೇವರ ಸಹಾಯ ಕೂಡ ಇದೆ. ಆ್ಯಂಡ್ ಅಲ್ಟಿಮೇಟ್ಲಿ ಇಟ್ ಈಸ್ ಯುವರ್ ಫ್ರೀ ವಿಲ್ ವೆದರ್ ನೀವು ತೊಗೊತೀರಾ ಇಲ್ವಾ, ಅವ್ರು ಪ್ರಪೋಸ್ ಮಾಡಿದಾಗ ನೀವು ಅವ್ರನ್ನ ಮತ್ತೆ ವಾಪಸ್ ಅಕ್ಸೆಪ್ಟ್ ಮಾಡ್ತೀರಾ ಇಲ್ವಾ ಅನ್ನೋದು. ಆ್ಯಂಡ್ ಈ ಕಾರ್ಡ್ಸಲ್ಲಿ ನೋಡಿದ್ರೆ ಖಂಡಿತವಾಗಿ ನೀವು ಈ ಪ್ರಪೋಸಲ್ನ ತುಂಬ ಬೇಗ ಎಕ್ಸ್ಪೆಕ್ಟ್ ಮಾಡ್ಬೋದು. ಅವರು ಒಂದು ಆಫರ್ ಮಾಡ್ತಾರೆ. ಇಟ್ಸ್ ವೆರಿ ಪ್ಯಾಷನೇಟ್ ಆ್ಯಂಡ್ ಬ್ಯೂಟಿಫುಲ್ ಎನರ್ಜಿ. ಸೊ ಖಂಡಿತ ಅವರು ನಿಮ್ಮ ಕಡೆ ಬರ್ತಾರೆ. ಆ್ಯಂಡ್ ಈ ಒಂದು ಲವ್ ಆಫರ್ನ ಕೊಡ್ತಾರೆ. ಸೊ ನಿಮ್ಮ ವ್ಯಕ್ತಿಯ ಮುಂದಿನ ಹೆಜ್ಜೆ ಏನಂದರೆ ಖಂಡಿತವಾಗಿ ನಿಮಗೆ ಬರ್ತಾರೆ. ಇಟ್ಸ್ ವೆರಿ ಪ್ಲೆಸೆಂಟ್ ಆ್ಯಂಡ್ ವೆರಿ ಹಾರ್ಮೋನಿಯಸ್ ರೀಡಿಂಗ್. ಸೊ ಪೈಲ್ 1, ಕಂಗ್ರ್ಯಾಚುಲೇಷನ್ಸ್. ನಿಮಗೆ ಗೈಡೆನ್ಸ್, ಏಂಜಲ್ ಗೈಡೆನ್ಸ್ ಕಾರ್ಡ್ ಅಂತ ನೋಡಿದ್ರೆ ಎಸ್, ನಿಮ್ಮ ಒಂದು ಕ್ವಶನ್ಸ್ ನಿಮ್ಮ ಪರ್ಸನ್ ನಿಮ್ಮ ಕಡೆ ಬರ್ತಾರಾ ಅಂದರೆ ಎಸ್. ರಿಮೈನ್ ಪಾಸಿಟಿವ್. ಟೇಕ್ ಆ್ಯಕ್ಷನ್ ತೊಗೊತಾರೆ, ನಿಮ್ಮ ಕಡೆ ಆ್ಯಕ್ಷನ್ ತೊಗೊತಾರೆ. ಓಕೆ, ಡೋಂಟ್ ವರಿ ಅಟ್ ಆಲ್. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಆ್ಯಂಡ್ ವೆರಿ ಪೀಸ್ಫುಲ್ ರೀಡಿಂಗ್. ಸೊ ಕಂಗ್ರ್ಯಾಚುಲೇಷನ್ಸ್ ಪೈಲ್ 1. Sorry, adjusting the camera. ಓಕೆ, ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಸೊ ನಿಮ್ಮ ಒಂದು ರೀಡಿಂಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಕಂಗ್ರ್ಯಾಚುಲೇಷನ್ಸ್ ಪೈಲ್ 1 ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹೇಳಿ ಕಮೆಂಟ್ ಸೆಕ್ಷನಲ್ಲಿ ನಿಮಗೆ ರೀಡಿಂಗ್ ಹೇಗೆ ಅನಿಸ್ತು ಅಂದ್ಬಿಟ್ಟು. ಆ್ಯಂಡ್ ಐ ವಿಲ್ ಸಿ ಯು ವಿತ್ ಅನದರ್ ರೀಡಿಂಗ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ಪೈಲ್ 2, ಯಾರ್ಯಾರು ಪೈಲ್ 2 ಚೂಸ್ ಮಾಡಿದ್ದೀರಾ ನಿಮ್ಮ ಒಂದು ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಟೇಕ್ ಅ ಡೀಪ್ ಬ್ರೀತ್ ಫಾರ್ ಮೀ. ನಿಮ್ಮ ಎನರ್ಜೀಸ್ನ ಕಾಮ್ ಡೌನ್ ಮಾಡ್ಕೊಳ್ಳಿ. ಸೊ ನೀವು ಯಾವ ಪರ್ಸನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅವ್ರ ಬಗ್ಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಅವರ ಒಂದು ಪಾಸಿಟಿವ್ ಮೆಮರೀಸ್ನ ನೆನಪು ಮಾಡ್ಕೊಳ್ಳಿ. ಥ್ಯಾಂಕ್ ದ ಯೂನಿವರ್ಸ್ ಆ್ಯಂಡ್
and show gratitude. ನಿಮ್ಮ ಒಂದು ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಸೊ ನಿಮ್ಮ ವ್ಯಕ್ತಿಯ ಮುಂದಿನ ಹೆಜ್ಜೆ ಅಥವಾ ನೆಕ್ಸ್ಟ್ ಸ್ಟೆಪ್ಸ್ ನಿಮ್ಮ ಬಗ್ಗೆ ಏನಿರುತ್ತೆ ಅಂತ ನೋಡೋಣ. ಅಮೇಝಿಂಗ್ ರೀಡಿಂಗ್ ಪೈಲ್ 2. ಇದು ಒಂದು ಕಲೆಕ್ಟಿವ್ ಥೀಮ್ ಅಂತಲೇ ಹೇಳ್ಬೋದು ಇವತ್ತಿನ ರೀಡಿಂಗ್. ಓಕೆ, ಇದುವೇ ತುಂಬ ಸ್ಟ್ರೈಟ್ ಫಾರ್ವರ್ಡ್ ರೀಡಿಂಗ್ ಆಗಿದೆ. ಸೊ ಲೆಟ್ಸ್ ಬಿಗಿನ್ ವಿತ್ ಯುವರ್ ರೀಡಿಂಗ್. ಸೊ ಪೈಲ್ 2 ಯಾರು ನೀವು ಈ ರೀಡಿಂಗ್ ನೋಡ್ತಾ ಇದ್ದೀರಾ, ಯಾರು ನೀವು ಕ್ವಶನ್ ಕೇಳ್ತಾ ಇದ್ದೀರಾ, ನಿಮ್ಮ ಒಂದು ಎನರ್ಜಿ ಕ್ವೀನ್ ಆಫ್ ಕಪ್ಸಿನ ಎನರ್ಜಿ ಕಾಣಿಸ್ತಾ ಇದೆ. ಅಂದರೆ ನೀವು ತುಂಬ ಕೈಂಡ್ ಆ್ಯಂಡ್ ಸಾಫ್ಟ್ ಆ್ಯಂಡ್ ನರ್ಚರಿಂಗ್ ಪರ್ಸನ್ ಆಗಿರ್ತೀರಾ. ನೀವು ನೋಡ್ತಾ ಇರೋ ವ್ಯಕ್ತಿ ಮೇಲಾದರೂ ಆಗಿರ್ಬೋದು, ಫೀಮೇಲ್ ಆದರೂ ಆಗಿರ್ಬೋದು. ಬಟ್ ನಿಮ್ಮ ಎನರ್ಜಿ ಬಂದುಬಿಟ್ಟು ಕ್ವೀನ್ ಆಫ್ ಕಪ್ಸ್. ಅಂದರೆ ನೀವು ತುಂಬ ಇಮೋಷನಲ್. ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರಾ ಅವ್ರ ಬಗ್ಗೆ ನೀವು ತುಂಬ ಜೆನ್ಯೂನ್ ಆಗಿ ಇಮೋಷ್ನಲಿ ಫೀಲ್ ಮಾಡ್ತೀರಾ. ಅವ್ರ ಬಗ್ಗೆ ಯೋಚನೆ ಮಾಡ್ತೀರಾ, ಅವ್ರ ಬಗ್ಗೆ ಕೇರ್ ಮಾಡ್ತೀರಾ, ಅವ್ರು ಚೆನ್ನಾಗಿರಲಿ ಅಂತ ಬಯಸ್ತೀರಾ. ಆ್ಯಂಡ್ ಓವರ್ ಆಲ್ ನಿಮ್ಮ ಎನರ್ಜಿನೇ ಬಂದುಬಿಟ್ಟು ಒಂದು ಸಾಫ್ಟ್, ಕೈಂಡ್, ನರ್ಚರಿಂಗ್ ಎನರ್ಜಿ ಆ್ಯಂಡ್ ತುಂಬ ಇಮೋಷ್ನಲ್ ಕ್ವಶಂಟ್ ನಿಮಗೆ ಇದೆ. ಆ್ಯಂಡ್ ನಿಮ್ಮನ್ನು ನೋಡಿದ್ರೆ ಒಂದು ಸೀ ಥರ ಅಥವಾ ಒಂದು ಓಷನ್ ಥರ, ಹೇಗೆ ಒಂದು ವಾಟರ್ ನೀರು ಫ್ಲೋ ಆಗ್ತಾ ಇರುತ್ತೆ. ಆ್ಯಂಡ್ ನೀವು ಓಷನ್ ನೋಡಿದ್ರೆ ಡಿಫ್ರೆಂಟ್ ಕಲರ್ಸ್, ಟರ್ಕಾಯ್ಸ್ ಕಲರ್, ಬ್ಲೂ ಕಲರ್, ನಮ್ಮ ನೋಡಿದ ತಕ್ಷಣ ಹೀಗೆ ನಮ್ಮ ಬಾಡಿ ಒಂದು ಹೀಲಿಂಗ್ ಎನರ್ಜಿ ಫೀಲ್ ಆಗುತ್ತೆ, ಹೀಲಿಂಗ್ ಅನುಭವ ಸಿಗುತ್ತೆ. ನನಗಂತೂ ಸ್ಪೆಂಡಿಂಗ್ ಟೈಮ್ ಅಕ್ರಾಸ್ ದ ಸೀ ಆರ್ ಬೀಚಸ್ ಅಂದರೆ ತುಂಬ ಇಷ್ಟ. ನೀವು ಅದನ್ನು ನೋಡ್ತಾ ಇದ್ದರೆ ಯು ಕೆನಾಟ್ ಗೆಟ್ ಇನಫ್ ಆಫ್ ಇಟ್. ಒಂದು ಹೀಲಿಂಗ್ ಎನರ್ಜೀಸ್ ಫೀಲ್ ಆಗುತ್ತೆ. ಅದೇ ರೀತಿ ಬೇರೆಯವರು ನಿಮ್ಮನ್ನು ನೋಡಿದ್ರೆ ಅವ್ರಿಗೂ ಆ ಥರ ಫೀಲ್ ಆಗುತ್ತೆ, ನಿಮ್ಮ ಪರ್ಸನ್ ಕೂಡ ಆ ಥರ ಫೀಲ್ ಆಗುತ್ತೆ. ಸೊ ಈ ರೀಡಿಂಗ್ನ ಯಾರು ನೋಡ್ತಾ ಇದ್ದೀರಾ, ನಿಮ್ಮಿಬ್ಬರ ಮಧ್ಯೆ ಒಂದು ಆರ್ಗ್ಯುಮೆಂಟ್ಸ್ ಕೂಡ ಆಗಿರ್ಬೋದು. ಆ್ಯಂಡ್ ಒಂದು ಟೆಂಪರರಿ ಬ್ರೇಕ್, ಟೆಂಪರರಿ ಸಪ್ರೇಷನ್ ಕೂಡ ಆಗಿರ್ಬೋದು. ಕೆಲವೊಂದು ಆಡಿಯನ್ಸ್, ನಾಟ್ ಎವ್ರಿಬಡಿ, ಒಂದು ಸ್ವಲ್ಪ ಜನರಿಗೆ ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರಾ ಆ ಪರ್ಸನ್ ಆಲ್ರೆಡಿ ಮ್ಯಾರಿಡ್ ಇದ್ದು ಅವರ ಒಂದು ಸಪ್ರೇಷನ್ ಫೇಸ್ ನಡೀತಾ ಇರ್ಬೋದು, ಅಥವಾ ಅವರು ಒಂದು ಡೈವೋರ್ಸ್ ಫೇಸ್ ನಡೀತಾ ಇರ್ಬೋದು. ಸೊ ನೀವು ತುಂಬ ತಾಳ್ಮೆಯಿಂದ ಆಲ್ ದ ಅಪ್ಸ್ ಆ್ಯಂಡ್ ಡೌನ್ಸ್ ಕೂಡ ನೀವು ವೇಟ್ ಮಾಡ್ತಾ ಇದ್ದೀರಾ ನಿಮ್ಮ ಒಂದು ಪರ್ಸನ್ಗೆ. ಆ ಪರ್ಸನಿನ ಡೈವೋರ್ಸ್ ಆ್ಯಂಡ್ ಸಪರೇಷನ್ ಪ್ರೊಸೀಡಿಂಗ್ಸ್ ಕೂಡ ಆಗ್ತಾ ಇರ್ಬೋದು. ಆ್ಯಂಡ್ ಬಟ್ ಸ್ಟಿಲ್ ನಿಮಗೆ ಆ ಎನರ್ಜಿ ಇದೆ ಆ್ಯಂಡ್ ನೀವು ವೇಟ್ ಮಾಡ್ತಾ ಇದ್ದೀರಾ. ಆ್ಯಂಡ್ ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರಾ, ಕರೆಂಟ್ಲಿ ಆ ಪರ್ಸನ್ ಒಂದು ಹಾರ್ಟ್ ಬ್ರೇಕ್ ಎನರ್ಜೀಸಲ್ಲಿದ್ದಾರೆ. ಓಕೆ, ಹಾರ್ಟ್ ಬ್ರೇಕ್ ಎನರ್ಜೀಸ್ ಇದ್ದಾರೆ. ಆ್ಯಂಡ್ ಅವರ ಒಂದು ಎನರ್ಜಿ ಬಂದುಬಿಟ್ಟು ಕಿಂಗ್ ಆಫ್ ವಾಂಡ್ಸ್ ಆ್ಯಂಡ್ ಕಿಂಗ್ ಆಫ್ ಸ್ವೋರ್ಡ್ಸ್ ಥರ ತೋರಿಸ್ತಾ ಇದೆ. ಸೊ ಇಟ್ಸ್ ಅ ಕಾಂಬಿನೇಷನ್ ಆಫ್, ನಿಮಗೆ ಈ ಪರ್ಸನ್ ತುಂಬ ರಫ್ ಆ್ಯಂಡ್ ರೂಡ್ ಅಂತಲೂ ಕೆಲವೊಂದು ಸತಿ ಅನಿಸ್ಬೋದು. ಇಟ್ಸ್ ಅ ವೆರಿ ಕಾಂಟ್ರಾಸ್ಟಿಂಗ್ ಎನರ್ಜಿ, ಕ್ವೀನ್ ಆಫ್ ಕಪ್ಸ್ ಆ್ಯಂಡ್ ಕಿಂಗ್ ಆಫ್ ಸ್ವೋರ್ಡ್ಸ್. ನೀವು ತುಂಬ ಸಾಫ್ಟ್ ಆ್ಯಂಡ್ ಮೆಲೋ, ಟೆಂಡರ್ ಆ್ಯಂಡ್ ಮಾತಾಡಬೇಕಂದ್ರೆ ಯು ಆರ್ ವೆರಿ ಅವೇರ್, ಯಾರಿಗೂ ಹರ್ಟ್ ಆಗಬಾರ್ದು ಆ ಥರ ಯೋಚನೆ ಮಾಡಿ ಮಾತಾಡ್ತೀರಾ. ಬಟ್ ಈ ಪರ್ಸನ್ ತುಂಬ ರೂಡ್, ಕೋಲ್ಡ್, ತುಂಬ ಸ್ಟಿಫ್, ತುಂಬ ಬ್ರ್ಯಾಶ್, ತುಂಬ ನಾಟ್ ಫ್ಲೆಕ್ಸಿಬಲ್, ಆ ಥರ ಎಲ್ಲ ಒಂದು ಔಟರ್ ಎಕ್ಸ್ಟೀರಿಯರ್ ಇದೆ. ಬಟ್ ಅಟ್ ದ ಸೇಮ್ ಟೈಮ್ ತುಂಬ ಪ್ಯಾಷನೇಟ್ ಆ್ಯಂಡ್ ಫೈರಿ ಆ್ಯಂಡ್ ಗೋ ಗೆಟರ್, ಆ ಥರ ಒಂದು ಮಿಕ್ಸಡ್ ಎನರ್ಜೀಸ್ ಇದೆ. ಸೊ ಇದು ತುಂಬ ಕಾಂಟ್ರಾಸ್ಟಿಂಗ್ ಎನರ್ಜೀಸ್. ಆ್ಯಂಡ್ ಬಟ್ ಅವರು ಒಂದು ಹಾರ್ಟ್ ಬ್ರೇಕ್ ಫೇಸಲ್ಲಿದ್ದಾರೆ. ಆ್ಯಂಡ್ ಡೆತ್ ಕೂಡ ಇದೆ. ಸೊ ಅವರ ಲೈಫಲ್ಲಿ ಒಂದು ಎಂಡಿಂಗ್ ನಡೆದಿದೆ. ಕೆಲವೊಬ್ಬರಿಗೆ ಅವರ ಒಂದು ಪಾರ್ಟ್ನರ್ ಜೊತೆ ಅವರ ಒಂದು ಎಂಡಿಂಗ್ ಆಗಿದೆ. ಕೆಲವೊಬ್ಬರಿಗೆ ದೇ ಆರ್ ಎಂಡಿಂಗ್ ಸಮಥಿಂಗ್. ಸೊ ವಿತ್ ಎಲ್ಲರಿಗೂ ನಿಮ್ಮ ಒಂದು ಸಿಚುವೇಶನ್ಗೆ ರೆಸನೇಟ್ ಮಾಡ್ಕೊಳ್ಳಿ, ಎಲ್ಲರಿಗೂ ಅಪ್ಲಿಕಬಲ್ ಆಗಲ್ಲ. ಸೊ ಅವರ ಒಂದು
ಯಾ ಅವರ ಒಂದು ವೈಫ್ ಅಂತ ಹೇಳ್ಬೋದು, ಎಕ್ಸ್ ಪಾರ್ಟ್ನರ್ ಜೊತೆ ಒಂದು ಎಂಡಿಂಗ್ ಬರ್ತಾ ಇದೆ. ಅದಕ್ಕೋಸ್ಕರ ಅವ್ರು ಇನ್ನೂ ಒಂದು ಈ ಲೋ ವೈಬ್ರೇಷನಲ್ ಎನರ್ಜೀಸ್ ಇನ್ನೂ ತುಂಬ ಓವರಾಗಿ ಎಕ್ಸ್ಪೋಸ್ ಮಾಡ್ತಾ ಇದ್ದಾರೆ. ಸೊ ಅವರ ಒಂದು ಎನರ್ಜಿ, ನಿಮ್ಮ ಎನರ್ಜಿ ಚೆನ್ನಾಗಿದೆ, ಬಟ್ ಅವರ ಒಂದು ಎನರ್ಜಿ ಚೆನ್ನಾಗಿಲ್ಲ. ಓಕೆ, ದೇ ಆರ್ ಇಂಟು ಲಾಟ್ ಆಫ್ ಸ್ಟ್ರೆಸ್ ಆ್ಯಂಡ್ ಅದನ್ನು ಅನ್ನೆಸರಿಯಾಗಿ ನಿಮ್ಮ ಮೇಲೇನೂ ಪ್ರೊಜೆಕ್ಟ್ ಮಾಡ್ಬೋದು. ಬಟ್ ದೇ ಆರ್ ಲುಕಿಂಗ್ ಆನ್ ದ ಬ್ರೈಟ್ ಸೈಡ್. ಸೊ ಎಲ್ಲವೂ ಈ ಒಂದು ಫೇಸ್ ಎಂಡ್ ಆಗಿಬಿಟ್ಟು ಅವ್ರ ಲೈಫಲ್ಲಿ ಬ್ರೈಟ್ ಚೇಂಜಸ್ ಬರಲಿ ಅಂತ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ದೇ ಆರ್ ಓಪನ್. ನಿಮ್ಮ ಮೇಲೆ ಅವ್ರಿಗೆ ಒಂದು ಏಸ್ ಆಫ್ ಕಪ್ಸ್ ಅಂದರೆ ಓವರ್ ಫ್ಲೋಯಿಂಗ್ ಲವ್, ತುಂಬ ಡೀಪಾಗಿ ಇಮೋಷನ್ಸ್ ಫೀಲ್ ಮಾಡ್ತಾರೆ. ಒಂದು ಫ್ರೆಶ್ ಬಿಗಿನಿಂಗ್ಗೆ ಅವ್ರು ರೆಡಿ ಆಗ್ತಾ ಇದ್ದಾರೆ. ಆ್ಯಂಡ್ ವರ್ಲ್ಡ್ ಇಂಡಿಕೇಟ್ಸ್ ಅವರ ಒಂದು ಕಾರ್ಮಿಕ್ ಸೈಕಲ್ ಎಂಡ್ ಆಗ್ತಾ ಇದೆ ವಿತ್ ದೇರ್ ಕಾರ್ಮಿಕ್ ಪಾರ್ಟ್ನರ್. ಆ್ಯಂಡ್ ಒಂದು ಹೊಸ ಸೈಕಲ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಸೊ ಅವರ ಒಂದು ಕೆಲವೊಂದು ಕಡೆ ಮ್ಯಾರೇಜ್ ಇರ್ಬೋದು, ಕೆಲವೊಂದು ಕಡೆ ಬೇರೆ ಒಂದು ರಿಲೇಷನ್ಶಿಪ್ಪಲ್ಲಿ ಇರ್ಬೋದು. ಸೊ ಅವರ ಒಂದು ಪರ್ಸ್ನಲ್ ಕನೆಕ್ಷನಲ್ಲಿ ತುಂಬ ಸೆಲ್ಫ್ ಸಾಬೊಟೇಜ್, ಬೇಕು ಅಂತಾನೆ ಪುಷ್ ಆ್ಯಂಡ್ ಪುಲ್ ಎನರ್ಜೀಸ್, ಜಗಳಗಳು, ಮೋಸ, ಚೀಟಿಂಗ್, ಆಲ್ ಲೋ ವೈಬ್ರೇಷನಲ್ ಎನರ್ಜೀಸ್ ಇದೆ ಅವರ ಒಂದು ಪ್ರೆಸೆಂಟ್ ಕನೆಕ್ಷನಲ್ಲಿ. ಸೊ ಅದನ್ನು ಎಂಡ್ ಮಾಡಿ ಒಂದು ಹೊಸ ಕನೆಕ್ಷನ್ಗೆ ಅವರು ಬರೋದಕ್ಕೆ ಅವ್ರು ಪ್ರಯತ್ನ ಪಡ್ತಾ ಇದ್ದಾರೆ. ಆಲ್ ದ ಟೈಮ್ ನಿಮ್ಮ ಮೇಲೆ ಒಂದು ಕಣ್ಣಿಟ್ಟಿರ್ತಾರೆ. ಓಕೆ, ಆ್ಯಂಡ್ ನಿಮ್ಮ ಒಂದು ಪ್ರತಿಯೊಂದು ಮೂವ್ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಏನು ಮಾಡ್ತಾಯಿದ್ದೀರಾ, ಹೇಗಿದ್ದೀರಾ, ಅದನ್ನು ಡೆಫಿನೆಟ್ಲಿ ದೇ ಆರ್ ವಾಚಿಂಗ್ ಯು. ಈಗ ಅವ್ರು ನಿಮ್ಮನ್ನು ಅಬ್ಸರ್ವ್ ಮಾಡ್ತಾಯಿಲ್ಲ, ಅವರ ಒಂದು ಫ್ಯಾಮಿಲಿ ಟ್ರ್ಯಾಕಲ್ಲೇ ಬ್ಯುಸಿ ಆಗಿದ್ದಾರೆ ಅಂದರೆ ನೋ, ದೇ ಆರ್ ವಾಚಿಂಗ್ ಯು. ಆ್ಯಂಡ್ ಇವರು ಒಂದು ಹಸ್ಬೆಂಡ್ ಮೆಟೀರಿಯಲ್, ನಿಮ್ಮನ್ನು ಒಂದು ವೈಫ್ ಮೆಟೀರಿಯಲ್ ಆ್ಯಂಡ್ ಅವರು ಒಂದು ಹಸ್ಬೆಂಡ್ ಮೆಟೀರಿಯಲ್ ಥರ ವಿಜುವಲೈಸ್ ಮಾಡ್ತಾರೆ. ಸೊ ಅವರ ಒಂದು ಲೈಫಲ್ಲೂ ಏನು ಮೂವ್ ಆಗ್ತಾ ಇಲ್ಲ. ಆ್ಯಂಡ್ ದೇರ್ ಆರ್ ಲಾಟ್ ಆಫ್ ಲೋ ವೈಬ್ರೇಷನಲ್ ಎನರ್ಜೀಸ್. ಸೊ ಅದರಿಂದ ಅವ್ರಿಗೂ ಸಾಕಾಗಿದೆ. ಓಕೆ, ಆ್ಯಂಡ್ ನಿಮ್ಮ ಬಗ್ಗೆ ಯೋಚನೆ ಮಾಡಬೇಕಂದ್ರೆ ಅವರು ಫ್ಯೂಚರ್ ಎನರ್ಜೀಸಲ್ಲಿ ಅವರು ಒಂದು ಹೊಸ ಜರ್ನಿನ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದಾರೆ. ಓಕೆ, ಡೆಫಿನೆಟ್ಲಿ ಇದು 2 ಆ್ಯಂಗಲ್ ಇದೆ ಇಲ್ಲಿ. ಅವರ ಒಂದು ಪ್ರೆಸೆಂಟ್ ಎನರ್ಜೀಸ್ ಮೋಸ್ಟ್ 90% ಈ ಪರ್ಸನ್ ಮ್ಯಾರಿಡ್ ಆಗಿರ್ತಾರೆ. ಆ್ಯಂಡ್ ದೇ ವಾಂಟ್ ಟು ಕಮ್ ಔಟ್ ಆಫ್ ದಟ್ ಕನೆಕ್ಷನ್. ಅದು ಒಂದು ಕಮಿಟ್ಮೆಂಟಲ್ಲಿ ಇರ್ತಾರೆ. ಸೊ ಅದನ್ನು ಬ್ರೇಕ್ ಮಾಡಿ ನಿಮ್ಮ ಕಡೆ ಬರ್ತಾರೆ ಅವರು. ಆ್ಯಂಡ್ ಫುಲ್ ಎನರ್ಜೀಸ್ ಇದೆ. ಸೊ ಇಲ್ಲಿ ಒಂದು ಹೊಸ ಬಿಗಿನಿಂಗ್, ಖಂಡಿತವಾಗಿ ಒಂದು ಹೊಸ ಬಿಗಿನಿಂಗ್ ನಿಮ್ಮ ಜೊತೆ ಸ್ಟಾರ್ಟ್ ಮಾಡಬೇಕು, ಅದನ್ನು ವಿಜುವಲೈಸ್ ಮಾಡ್ತಾ ಇದ್ದಾರೆ. ಒಂದು ಹೊಸ ಬಿಗಿನಿಂಗ್ನ, ಹೊಸ ಫ್ರೆಶ್ ಜರ್ನಿನ ಸ್ಟಾರ್ಟ್ ಮಾಡಬೇಕು. ನೀವು ಹೋಗಿ ಪೈಲ್ 1 ನೋಡಿದ್ರೂ ಸಿಮಿಲರ್ ಕಾರ್ಡ್ಸ್ ಇದೆ. ಆ್ಯಂಡ್ ನಿಮ್ಮನ್ನು ಮತ್ತು ಅವ್ರನ್ನ ಒಂದು ಪವರ್ ಕಪಲ್ ಥರ ಅವ್ರು ವಿಜುವಲೈಸ್ ಮಾಡ್ತಾರೆ. ಸೊ ಈ ಪವರ್ಫುಲ್ ಕಪಲ್ ಅಥವಾ ಸೆಲೆಬ್ರಿಟಿ ಕಪಲ್ ಅಂತ ಹೇಗಿರ್ತಾರೆ, ಸೊ 2 ಪೀಪಲ್ ಕಮ್ಮಿಂಗ್ ಟುಗೆದರ್, ಅವರ ಒಂದು ಮಾನಿಟರಿ ವ್ಯಾಲ್ಯೂಸು ಬರುತ್ತೆ, ಸೆಲೆಬ್ರಿಟಿ ಸ್ಟೇಟಸ್ ಬರುತ್ತೆ. ಆ್ಯಂಡ್ ಈ ಮ್ಯಾಚ್ ಆಫ್ ಈಕ್ವಲ್ಸ್, ಯೂನಿಯನ್ ಆಫ್ ಈಕ್ವಲ್ಸ್, ಎಲ್ಲ ರೀತಿ ಮಾನಿಟರಿಲಿ, ಸ್ಟೇಟಸ್ ಆ್ಯಂಡ್ ಪವರ್ ವೈಸ್, ಅಥಾರಿಟಿ ವೈಸ್. ಸೊ ನಿಮ್ಮನ್ನು ಮತ್ತು ಅವ್ರನ್ನ ಒಂದು ಪವರ್ ಕಪಲ್ ಥರ ವಿಜುವಲೈಸ್ ಮಾಡ್ತಾರೆ. ಅದೇ ರೀತಿ ಅವರು ನಿಮ್ಮನ್ನು ಒಂದು ಡ್ರೀಮ್ ಕಮ್ ಟ್ರೂ, ನೀವು ಅವರ ಒಂದು ಡ್ರೀಮ್ ಕಮ್ ಟ್ರೂ ಥರ ವಿಜುವಲೈಸ್ ಮಾಡ್ತಾರೆ. ಖಂಡಿತವಾಗಿ ಲಾಟ್ ಆಫ್ ಪ್ಯಾಷನೇಟ್ ಎನರ್ಜೀಸ್ ಆ್ಯಂಡ್ ಹಾರ್ಡ್ ವರ್ಕ್ ಕೂಡ ಮಾಡ್ತಾ ಇದ್ದಾರೆ ಅವ್ರು ಫಾರ್ ದಿಸ್ ಲಾಂಗ್ ಟರ್ಮ್ ಗೋಲ್. ಅಗೇನ್ ದೇರ್ ಇಸ್ ಅ ಜಡ್ಜ್ಮೆಂಟ್. ಅಗೇನ್ ನಿಮ್ಮ ಹತ್ರನೇ ಫ್ರೀ ವಿಲ್ ಇದೆ. ಸೊ ಈ ಕನೆಕ್ಷನ್ನ ನೀವು ಅಕ್ಸೆಪ್ಟ್ ಮಾಡ್ತೀರಾ ಬಿಡ್ತೀರಾ, ಅವ್ರು ಖಂಡಿತವಾಗಿ ನಿಮ್ಮ ಕಡೆ ಬರ್ತಾರೆ. ಬಟ್ ನಿಮ್ಮ ಒಂದು ಫ್ರೀ ವಿಲ್ ಕೂಡ ಇದೆ ಆ್ಯಂಡ್ ಡಿವೈನ್ ಇಂಟರ್ವೆನ್ಷನ್ ಇದೆ, ಜಡ್ಜ್ಮೆಂಟ್ ಕಾರ್ಡ್ ಬರ್ತಾ ಇದೆ. ಸೊ ನಿಮ್ಮ ಮೇಲೆ ಬಿಟ್ಟಿರೋದು, ನೀವು ಈ ಕನೆಕ್ಷನ್ನ ಅಕ್ಸೆಪ್ಟ್ ಮಾಡ್ತೀರಾ ಅಥವಾ ಮುಂದೆ ಬಿಟ್ಟು ನಿಮ್ಮ ಒಂದು ಇಂಡಿಪೆಂಡೆಂಟ್ ಡೈರೆಕ್ಷನ್ನ ನೋಡ್ತೀರಾ. ನೀವು ತುಂಬ ಮೆಸೇಜಸ್ ಆ್ಯಂಡ್ ಕಮ್ಯುನಿಕೇಷನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ವ್ಯಕ್ತಿಯಿಂದ. ಇನ್ನಾದ್ರೂ ಲಾಂಗ್ ಡಿಸ್ಟೆನ್ಸ್ ಎನರ್ಜಿ ಇದ್ದರೆ ಅವರು ಬರ್ತಾರೆ, ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ನೀವು ಅವ್ರನ್ನ ಸದ್ಯದಲ್ಲೇ ನೋಡ್ಬೋದು. ಫೇಸ್ ಟು ಫೇಸ್ ಮೀಟಿಂಗ್ ಕೂಡ ಇದೆ. ಆ್ಯಂಡ್ ವಿ ಆರ್ ಎಂಡಿಂಗ್ ದ ರೀಡಿಂಗ್ ವಿತ್ ಕಿಂಗ್ ಆಫ್ ಕಾಯಿನ್ಸ್ ಆ್ಯಂಡ್ ಕ್ವೀನ್ ಆಫ್ ವಾಂಡ್ಸ್. ನಿಮ್ಮನ್ನು ತುಂಬ ಒಂದು ಅಟ್ರಾಕ್ಟಿವ್ ಪರ್ಸನ್, ಗಾರ್ಜಿಯಸ್ ಪರ್ಸನ್ ಥರ ನೋಡ್ತಾರೆ. ಆ್ಯಂಡ್ ಅವರು ಒಂದು ಹಸ್ಬೆಂಡ್ ಮೆಟೀರಿಯಲ್ ಥರ, ನಿಮ್ಮ ಒಂದು ಲಾಂಗ್ ಟರ್ಮ್ ಪಾರ್ಟ್ನರ್ ಥರ ಅವ್ರು ವಿಜುವಲೈಸ್ ಮಾಡ್ತಾರೆ. ಸೊ ಡೆಫಿನೆಟ್ಲಿ ನಿಮ್ಮ ವ್ಯಕ್ತಿಯ ಮುಂದಿನ ಹೆಜ್ಜೆ ಅಂದರೆ ಅವ್ರು ನಿಮ್ಮ ಕಡೆ ಬರ್ತಾರೆ. ಸೊ ಇಟ್ ಈಸ್ ಅ ಕಲೆಕ್ಟಿವ್ ಥೀಮ್. ಪೈಲ್ 1 ಪೈಲ್ 2 ಸಿಮಿಲರ್ ಆಗಿದೆ. ಯಾರು ಪೈಲ್ 2 ನೋಡ್ತಾ ಇದ್ದೀರಾ, ನೀವು ಪೈಲ್ 1 ಕೂಡ ನೋಡ್ಬೋದು. ಅದರಲ್ಲಿ ಕೂಡ ನಿಮಗೆ ಮೆಸೇಜಸ್ ಸಿಗುತ್ತೆ. ಆ್ಯಂಡ್ ನಿಮಗೆ ಗೈಡೆನ್ಸ್ ಅಂತ ನೋಡಬೇಕಂದ್ರೆ, ಅವ್ರು ಮತ್ತೆ ವಾಪಸ್ ಬಂದಾಗ ನಿಮ್ಮ ಏನು ಎಕ್ಸ್ಪೆಕ್ಟೇಷನ್ಸ್ ಇದೆ ಅದನ್ನು ನೀವು ಅವರು ಕ್ಲಿಯರಾಗಿ ಹೇಳಬೇಕು, ಅರ್ಥ ಮಾಡಿಸ್ಬೇಕು. ಸೊ ಯು ಹ್ಯಾವ್ ಟು ಬಿ ಅಸರ್ಟಿವ್. ಆ್ಯಂಡ್ ನಾನು ಹೇಳಿದ ಹಾಗೇ ಇಟ್ಸ್ ಅಪ್ ಟು ಯು ಅವ್ರನ್ನ ಅಕ್ಸೆಪ್ಟ್ ಮಾಡ್ತೀರಾ ಬಿಡ್ತೀರಾ ಅನ್ನೋದು. ಬಟ್ ಮೇನ್ ಫೋಕಸ್ ಇಲ್ಲಿ ಇಂಪ್ರೂವಿಂಗ್ ಹೆಲ್ತ್. ನಿಮ್ಮ ಹೆಲ್ತ್ನ ನೀವು ಇಂಪ್ರೂವ್ ಮಾಡ್ಕೋಬೇಕು, ಅದ್ರ ಮೇಲೆ ಫೋಕಸ್ ಮಾಡಬೇಕು. ಆ್ಯಂಡ್ ಇಯರ್ ಫ್ರಮ್ ನೌ ಎಲ್ಲ ಬರೋ ಒಂದು ನಿಮಗೆ ತಾಳ್ಮೆ ಇದ್ದರೆ
ವೆಯ್ಟ್ ಮಾಡೋವಂಥ ಪೇಷನ್ಸ್ ಇದ್ದರೆ, ಅಷ್ಟು ಟೈಮ್ ಇದ್ದರೆ, ಆ್ಯಂಡ್ ಇಫ್ ಯು ಬಿಲೀವ್ ಇನ್ ದಿಸ್ ಕನೆಕ್ಷನ್, ಈ ಕನೆಕ್ಷನ್ಗೆ ಪೊಟೆನ್ಷಿಯಲ್ ಆ್ಯಂಡ್ ಪಾಸಿಬಿಲಿಟೀಸ್ ಇದೆ. ಇನ್ನೂ ಗಿವ್ ಅಪ್ ಮಾಡೋಂಥ ಅವಶ್ಯಕತೆ ಇಲ್ಲ. ಅಗೇನ್ ಮೇನ್ ಥೀಮ್ ಆಫ್ ಪೈಲ್ 2 ಇಸ್ ಇದು ನಿಮ್ಮ ಫ್ರೀ ವಿಲ್. ನೀವು ಅವ್ರನ್ನ ವೆಯ್ಟ್ ಮಾಡ್ತೀರಾ ಅಥವಾ ಯು ವಿಲ್ ಗೋ ಆನ್ ಯುವರ್ ಇಂಡಿಪೆಂಡೆಂಟ್ ಜರ್ನಿ ಆ್ಯಂಡ್ ಫೋಕಸ್ ಆನ್ ಯುವರ್ ಸೆಲ್ಫ್ ಕೇರ್ ಆ್ಯಂಡ್ ವೆಲ್ ಬೀಯಿಂಗ್. ಅದು ನಿಮಗೆ ಬಿಟ್ಟಿದ್ದು. ಸೊ ಐ ಹೋಪ್ ಈ ರೀಡಿಂಗ್ನ ನೀವು ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊತೀನಿ. ಹೇಳಿ ಕಮೆಂಟ್ ಸೆಕ್ಷನಲ್ಲಿ ನಿಮಗೆ ರೆಸನೇಟ್ ಆಯಿತಾ ಅಂದ್ಬಿಟ್ಟು. ಆ್ಯಂಡ್ ಇನ್ ಕೇಸ್ ಯಾರಿಗಾದರೂ ಪರ್ಸ್ನಲ್ ರೀಡಿಂಗ್ ಬೇಕಿದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡೀಟೇಲ್ಸ್ ಇದೆ, ಆ್ಯಂಡ್ ನಿಮ್ಮ ಪರ್ಸ್ನಲ್ ರೀಡಿಂಗ್ನ ನೀವು ಪರ್ಚೇಸ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್ ವ್ಯೂವರ್ಸ್ ಫಾರ್ ವಾಚಿಂಗ್, ಆ್ಯಂಡ್ ಐಲ್ ಸಿ ಯು ವಿತ್ ಅನದರ್ ರೀಡಿಂಗ್. ಥ್ಯಾಂಕ್ ಯು ಸೋ ಮಚ್. ಬಾಯ್.